ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹಬ್ಬದ ಸೀಸನ್ ನಲ್ಲೇ ರಾಜ್ಯದ ಜನರಿಗೆ ಬಿಗ್ ಶಾಕ್ ಇದು. ಏಕಾಏಕಿ ಸಕ್ಕರೆ ಬೆಲೆ ಏರಿಕೆಯಿಂದಾಗಿ ಜನ ಕಂಗಾಲಾಗಿದ್ದಾರೆ. ಶ್ರಾವಣ ಮಾಸ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ ಹಿನ್ನೆಲೆ ಸಾಲು ಹಬ್ಬಗಳ ಟೈಮ್ ನಲ್ಲೇ ಕಹಿ ಆಗ್ತಾ ಇದೆ ಸಕ್ಕರೆ. ಹಬ್ಬದ ಸೀಸನ್ ನಲ್ಲೇ ರಾಜ್ಯದ ಜನರಿಗೆ ಇದು ನಿಜಕ್ಕೂ ಬಿಗ್ ಶಾಕ್. ಏಕಾಏಕಿ ಸಕ್ಕರೆ ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿದ್ದಾರೆ. ಶ್ರಾವಣ ಮಾಸ, ಗಣೇಶ ಚತುರ್ಥಿ, ದಸರಾ, ದೀಪಾವಳಿ ಇರುವಂತಹ ಹಿನ್ನೆಲೆಯಲ್ಲಿ ಸಾಲು ಹಬ್ಬಗಳ ಟೈಮ್ ನಲ್ಲೇ ಸಕ್ಕರೆ ಕಹಿ ಆಗ್ತಾ ಇದೆ. ರಾಜಧಾನಿ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಸಕ್ಕರೆ ಬೆಲೆ ಏರಿಕೆ ಆಗ್ತಾ ಇದೆ. ಅದು ಜನಸಾಮಾನ್ಯರಿಗೆ ಒಂದು ರೀತಿ ಬರೆ. ಬೆಂಗಳೂರಿನಲ್ಲಿ ಸಕ್ಕರೆಯ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. 5 ದಿನಗಳ ಹಿಂದೆ 1 ಕೆಜಿ ಸಕ್ಕರೆ ಬೆಲೆ ಸಗಟು ಮಾರುಕಟ್ಟೆಯಲ್ಲಿ 52 ರೂಪಾಯಿ ಇತ್ತು. ಸದ್ಯ ಸಕ್ಕರೆ ದರದಲ್ಲಿ ಪ್ರತಿ ಕೆಜಿಗೆ 3 ರಿಂದ 5 ರೂಪಾಯಿವರೆಗೂ ಜಾಸ್ತಿ ಆಗಿದೆ. ಕಳೆದ 2 ತಿಂಗಳಲ್ಲಿ ದೇಶೀಯ ಸಕ್ಕರೆ ಬೆಲೆ ಸುಮಾರು 40% ಜಾಸ್ತಿ ಆಗಿದೆ. ಪೆಟ್ರೋಲ್ನಲ್ಲಿ ಎಥೆನಾಲ್ ಬಳಕೆಗೆ ಅವಕಾಶ ನೀಡಿದ್ದೆ ಬೆಲೆ ಏರಿಕೆಗೆ ಏನಾದರೂ ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಎಥೆನಾಲ್ಗೆ ಒತ್ತು ನೀಡಿದ್ರಿಂದ ಸಕ್ಕರೆ ಉತ್ಪಾದನೆಯಲ್ಲಿ ವ್ಯತ್ಯಯ ಆಗಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಟ್ವೀಟ್ ಮೂಲಕ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿರುವಂಥ ಟ್ವೀಟ್ನಲ್ಲಿ ಎಲ್ಲ ವಿಚಾರಗಳನ್ನು ವಿತ್ ಪಾಯಿಂಟ್ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಎಕ್ಸ್ನಲ್ಲಿ ಮಾಡಿರುವಂತಹ ಪೋಸ್ಟ್ ಇದು. ಒಂದು ಕಡೆ ಹಬ್ಬದ ಸೀಸನ್ನು, ಅದರಲ್ಲೂ ಹೇಳಿ ಕೇಳಿ ಸಾಲು ಹಬ್ಬ ಇದೆ. ಅದೊಂದು ಕಡೆ ಹಬ್ಬ ಹರಿದಿನ ಅಂತ ಅಂದರೆ ಸಹಜವಾಗಿ ಸಕ್ಕರೆಯನ್ನು ಬಳಸಲೇಬೇಕು. ಯಾಕಂತಂದರೆ ಸಿಹಿ ಪದಾರ್ಥಗಳನ್ನು ಮಾಡಬೇಕು ಹಬ್ಬ ಇರುವಂಥ ಕಾರಣಕ್ಕಾಗಿ. ಬಟ್ ಅದರಲ್ಲಿ ಕಳೆದ ಕೆಲವು ದಿನಗಳಿಂದ ಸಕ್ಕರೆ ಬೆಲೆಯಲ್ಲಿ ಜಾಸ್ತಿ ಆಗ್ತಾ ಇರುವಂಥ ವಿಚಾರ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗಂಭೀರವಾದಂಥ ಆರೋಪವನ್ನು ಟ್ವೀಟ್ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿದ್ದಾರೆ. ಎಥೆನಾಲ್ಗೆ ಒತ್ತು ಕೊಟ್ಟಿದ್ರಿಂದ ಸಕ್ಕರೆ ಉತ್ಪಾದನೆಯಲ್ಲಿ ವ್ಯತ್ಯಯ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಪೆಟ್ರೋಲ್ನಲ್ಲಿ ಎಥೆನಾಲ್ ಬಳಕೆಗೆ ಅವಕಾಶ ನೀಡಿದ್ದೇ ಈ ಬೆಲೆ ಏರಿಕೆಗೆ ಕಾರಣನ ಹಾಗಾದ್ರೆ